125 ವರ್ಷಗಳ ಹಿಂದೆ ಕಾರವಾರದ ಶೈಕ್ಷಣಿಕ ಕೇಂದ್ರವಾಗುವಂತೆ ಹಿಂದೂ ಹೈಸ್ಕೂಲ್ ಹುಟ್ಟುಹಾಕಿದ ಮಹಾತ್ಮರನ್ನ ನಾವು ಈ ಸಮಯದಲ್ಲಿ ಸ್ಮರಿಸಬೇಕಾಗಿದೆ ಎಂದು ಕರಾವಳಿ ಮುಂಜಾವು ವ್ಯವಸ್ಥಾಪಕ ಸಂಪಾದಕ ಗಂಗಾಧರ್ ಹಿರೇಗುತ್ತಿ ಅವರು ಹೇಳಿದರು. ಕಾರವಾರದ ಹಿಂದೂ ಹೈಸ್ಕೂಲ್ಗೆ 125 ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಶುಕ್ರವಾರ ಶಾಲೆಯ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾದ 125ನೇ ವರ್ಷಾಚರಣೆಯ ಸಂಭ್ರಮದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ದೇವಸ್ಥಾನಗಳು ತಮ್ಮ ಮಹಿಮೆಯಿಂದ ನಮ್ಮ ಮೇಲೆ ಬೀರುವ ಪ್ರಭಾವಳಿಯಷ್ಟೇ ಶಕ್ತಿಯುತವಾದ ಪ್ರಭಾವ ಹಿಂದೂ ಹೈಸ್ಕೂಲ್ನಂತಹ ಶಾಲೆ ಸಮಾಜದ ಮೇಲೆ ಬೀರಿದೆ. ಆರಂಭದ ದಿನಗಳಿಂದ ಇಲ್ಲಿಯವರೆಗೆ ಹಿಂದೂ ಹೈಸ್ಕೂಲ್ ಆಡಳಿತ ವರ್ಗ, ಶಿಕ್ಷಕ ಸಿಬ್ಬಂದಿಗಳ ಶಕ್ತಿ ಈ ಶಾಲೆಯನ್ನ ಸಶಕ್ತವಾಗಿ ಬೆಳೆಸಿದೆ. 125 ವರ್ಷಗಳ ಹಿಂದೆ ಹಿಂದೂ ಹೈಸ್ಕೂಲ್ ಸ್ಥಾಪಿಸಿದ ಮಹನೀಯರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡ ಮಹಾತ್ಮರಷ್ಟೇ ಪ್ರಮುಖವಾದ ಸ್ಥಾನವನ್ನ ನಮ್ಮೆಲ್ಲರ ಹೃದಯದಲ್ಲಿ ಪಡೆದಿದ್ದಾರೆ ಎಂದರು. ವಿದ್ಯಾಭ್ಯಾಸದಲ್ಲಿ ಮಕ್ಕಳ ವಿಫಲತೆ ಬಗ್ಗೆ ಪಾಲಕರು ಜಾಸ್ತಿ ಚರ್ಚೆ ಮಾಡಬೇಕಾದ ಅಗತ್ಯವಿಲ್ಲ. ಗೆಲುವಿನ ಬಗ್ಗೆ ಚಿಂತನೆ ಇರಬೇಕು. ತಂದೆ ತಾಯಿ ತಮ್ಮಿಂದ ಸಾಧಿಸಲು ಆಗದ ಕನಸುಗಳನ್ನ ಮಕ್ಕಳಿಂದ ಆಗಬೇಕು ಎಂದು ಬಯಸುತ್ತಾರೆ. ಇದು ಸರಿಯಲ್ಲ. ಮಕ್ಕಳನ್ನ ವಿದೇಶಕ್ಕೆ ಕಳುಹಿಸಿ ಕೊನೆಗೆ ಇಲ್ಲಿ ಒಂಟಿಯಾಗಿ ಸಾಯುತ್ತಾರೆ. ನಮ್ಮ ಭಾರತ ಎಲ್ಲಾ ಕ್ಷೇತ್ರದಲ್ಲಿ ಸುಧಾರಿಸಬೇಕಾಗಿದೆ. ಮಕ್ಕಳಿಗೆ ಸಾಕಷ್ಟು ಸ್ವಾತಂತ್ರ್ಯವನ್ನ ನಾವು ನೀಡಬೇಕಾಗಿದೆ ಎಂದರು. ಶಾಲಾ ಶಿಕ್ಷಕರ, ಶಾಲಾ ವಿದ್ಯಾರ್ಥಿಗಳ ಅವರೆಲ್ಲರ ಒಂದು ಶಕ್ತಿಯ ತರಗತಿಯ ಮೇಲೆ ನಿಂತುಕೊಂಡ ಸಣ್ಣ ಮಕ್ಕಳು 125 ವರ್ಷ ಅಂತಂದ್ರೆ ಅದನ್ನು ನಾವು ಬಹಳ ಸುಲಭವಾಗಿ ಪರಿಗಣಿಸುವುದಿಲ್ಲ. ಇವತ್ತು ನನಗೆ ಅಂತಹ ದಿನಗಳನ್ನು ಆ 125 ವರ್ಷಗಳ ಹಿಂದೆ ವ್ಯಕ್ತಿಗಳಿಗೆ ಇರಲ್ಲ ಅವರನ್ನು ಸ್ಮರಿಸುವುದೇ ನನ್ನ ಬಹಳ ಒಂದು ರೀತಿಯ ಅಭಿಮಾನದ ಸಂಗತಿ. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಕಾರವಾರ ರೋಟರಿ ಕ್ಲಬ್ ಅಧ್ಯಕ್ಷ ನರೇಂದ್ರ ದೇಸಾಯಿ ಅವರು ಮಾತನಾಡಿ, ಹಿಂದೂ ಹೈಸ್ಕೂಲ್ 125 ವರ್ಷಗಳನ್ನ ಪೂರ್ಣಗೊಳಿಸಿದೆ ಎನ್ನುವ ಸಂಗತಿಯೇ ಹೆಮ್ಮೆ ಮೂಡಿಸುವಂತಹ ವಿಷಯವಾಗಿದೆ. ಇಲ್ಲಿ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳು ಜಗತ್ತಿನ ಮೂಲೆ ಮೂಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎನ್ನುವುದು ತುಂಬಾ ಸಂತೋಷದ ವಿಷಯ ಎಂದರು. ಸಂಗೀತ ಸ್ಪರ್ಧೆಯನ್ನು ಏರ್ಪಡಿಸುವುದು ತುಂಬಾ ಶ್ಲಾಘನೀಯ. ಅದರಲ್ಲಿ ಹಾಡಿದ ವಿದ್ಯಾರ್ಥಿಗಳು ಅತ್ಯಂತ ಸಮುದ್ರ ಕಂಠದಿಂದ ಹಾಡಿದ್ದಾರೆ ಎಂಬುದನ್ನು ಕೇಳಿ ನನಗೆ ಅತಿ ಸಂತೋಷ ಉಂಟಾಗಿದೆ. ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ಶುಭ ಹಾರೈಕೆಗಳು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಗೋವಿಂದರಾವ್ ಕಾಮತ್, ಎಜಿ ಕೇರಳೀಕರ್ ಹಾಗೂ ಹಿಂದೂ ಹೈಸ್ಕೂಲ್ ಪ್ರಾಂಶುಪಾಲ ಅರುಣ್ ರಾಣೆ ಅವರು ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಮಾತನಾಡಿದರು. ವೇದಿಕೆಯ ಮೇಲೆ ಎಸ್ಎಸ್ ಕುಲಕರ್ಣಿ, ಬಾಲಚಂದ್ರ ಜಿ ಕುವಾಳೇಕರ್, ದೀಪಕ್ ಪಡಾಳ್ಕರ್, ಗಿರಿಜಾಬಾಯಿ, ಬಾಲಮಂದಿರ ಪ್ರಾಂಶುಪಾಲೆ ಅಂಜಲಿ ಮಾನೆ, ಹಿಂದೂ ಹೈಸ್ಕೂಲ್ ಹಳೆಯ ವಿದ್ಯಾರ್ಥಿ ವೀರ ಯೋಧ ಲಾನ್ಸ್ ನಾಯಕ್, ವಿನೋದ್ ನಾಯ್ಕ್ ಅವರ ತಂದೆ ಮಹದೇವ್ ನಾಯ್ಕ್ ಉಪಸ್ಥಿತರಿದ್ದರು. ಹಿಂದೂ ಹೈಸ್ಕೂಲ್ 125 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಶಾಲಾ ವತಿಯಿಂದ ಆಯೋಜಿಸಲಾದ ತಾಲೂಕು ಮಟ್ಟದ ಸಂಗೀತ ಸ್ಪರ್ಧೆಯಲ್ಲಿ ಪಾಲ್ಗೊಂಡ ಎಲ್ಲ 57 ಸ್ಪರ್ಧಿಗಳಿಗೂ ಪ್ರೋತ್ಸಾಹಕರ ಬಹುಮಾನವನ್ನ ವಿತರಿಸಲಾಯಿತು. ತಾಲೂಕಾ ಮಟ್ಟದ ಸಂಗೀತ ಸ್ಪರ್ಧೆಯಲ್ಲಿ ಕ್ಷಮಾ ಗುನುಗಿ ಪ್ರಥಮ, ನಿಧಿ ತಳೇಕರ್ ದ್ವಿತೀಯ ಹಾಗೂ ಅದಿತಿ ಕೋರ್ಗಾಂವ್ಕರ್ ತೃತೀಯ ಬಹುಮಾನವನ್ನ ಪಡೆದರು. 10 ವಿದ್ಯಾರ್ಥಿಗಳಿಗೆ ವಿಶೇಷ ಪ್ರೋತ್ಸಾಹಕ ಬಹುಮಾನವನ್ನ ನೀಡಲಾಯಿತು. ವೀರಯೋಧ ವಿನೋದ್ ನಾಯ್ಕ್ ಅವರ ಸ್ಮರಣೆಯಲ್ಲಿ ಸಂಗೀತ ಸ್ಪರ್ಧೆಯ ಬಹುಮಾನದ ಪ್ರಾಯೋಜಕತ್ವವನ್ನ ಮಾಧವ್ ನಾಯ್ಕ್ ವಹಿಸಿದ್ದರು. ಆರಂಭದಲ್ಲಿ ಶಾಲಾ ವಿದ್ಯಾರ್ಥಿಗಳು ಪ್ರಾರ್ಥನೆ ಗೀತೆಯನ್ನ ಹಾಡಿದ್ರು. ಪ್ರಾಂಶುಪಾಲ ಅರುಣ್ ರಾಣೆ ಸ್ವಾಗತಿಸಿ ಶಾಲೆಯ ಹಿನ್ನೆಲೆ ಹಾಗೂ ಇತಿಹಾಸದ ಬಗ್ಗೆ ವಿವರಿಸಿದ್ರು. ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ವತಿಯಿಂದ ಪಟ್ಟಣದ ಅಡಿಕೆ ಭವನದಲ್ಲಿ ಆಯೋಜಿಸಿದ್ದ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಆರ್ಪಿಎಲ್ ತರಬೇತಿ ಪ್ರಮಾಣಪತ್ರ ವಿತರಣಾ ಕಾರ್ಯಕ್ರಮವನ್ನು ಕಾರ್ಮಿಕ ಖಾತೆ ಸಚಿವ ಶಿವರಾಮ್ ಹೆಬ್ಬಾರ್ ಉದ್ಘಾಟಿಸಿದರು. ನಂತರ ಆರ್ಪಿಎಲ್ ಅರ್ಥಾತ್ ಪೂರ್ವ ಕಲಿಕೆಯ ಗುರುತಿಸುವಿಕೆ ತರಬೇತಿಯನ್ನ ಪಡೆದ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಿಗೆ ಸಚಿವ ಶಿವರಾಮ್ ಹೆಬ್ಬಾರ್ ಪ್ರಮಾಣ ಪತ್ರವನ್ನ ವಿತರಿಸಿ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಪಂಚಾಯತ್ ರಾಜ್ ವಿಕೇಂದ್ರೀಕರಣ ಸಮಿತಿಯ ಉಪಾಧ್ಯಕ್ಷರಾದ ಪ್ರಮೋದ್ ಹೆಗಡೆ, ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಸುನಂದಾ ದಾಸ್, ಉಪಾಧ್ಯಕ್ಷೆ ಶ್ಯಾಮಲಿ ಪಾಟಣ್ಕರ್, ಪ್ರಮುಖರಾದ ವಿಜಯ್ ಮಿರಾಶಿ, ಮುರಳಿ ಹೆಗಡೆ ಹಾಗೂ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು, ಕಾರ್ಮಿಕರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಈಗ ಚಂದದಿಂದ ತಪ್ಪಿಸಿ ಡೈರೆಕ್ಟ್ ಆಗಿ ಅಕೌಂಟ್ ಹೋಗ್ತಕ್ಕಂಥ ಹೊಸ ಪದ್ಧತಿ ತಂದಿದ್ದಾನೆ. ವಿದ್ಯಾರ್ಥಿ ವೇತನ ಒಂದು ವರ್ಷ ₹70 ಕೋಟಿ ಕೊಡ್ತಿದ್ದೀವಿ. ಡಬಲ್ ಹೆಚ್ಚು 50 ಕಾಲಕ್ಕೆ ತಕ್ಕಂತೆ ಈ ವರ್ಷ ವಿದ್ಯಾರ್ಥಿ ವೇತನ ₹400 ಕೋಟಿ ಕೊಡ್ತಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಡಿಬಿಟಿ ಆಧಾರದ ಮೇಲೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಆಧಾರದ ಮೇಲೆ ಒಂದೇ ದಿವಸ 2 ಗಂಟೆ ಹೋಗಿ
2 ಕೋಟಿ ರೂಪಾಯಿ ಅಕೌಂಟ್ಗೆ ಜಮಾ ಮಾಡಿ ಬೆಂಗಳೂರಿನ ಮುಖ್ಯಮಂತ್ರಿ ಮೇಲೆ ಉದ್ಘಾಟನೆ ಮಾಡಿಸಿದ್ರು. ಒಂದು ರೀತಿಯಲ್ಲಿ ಇಲಾಖೆಯಲ್ಲಿ ವ್ಯಾಪಕವಾದಂತಹ ಬದಲಾವಣೆಯನ್ನು ತರಬೇಕು ಮತ್ತು ನಕಲಿ ಕಾರ್ಯಗಳನ್ನು ತಡೆಯೋದಕ್ಕೆ ಅನೇಕ ಹೊಸ ಕ್ರಮಗಳನ್ನು ಇವತ್ತು ಮಾಡ್ತಾ ಇದ್ದೇವೆ. ಅಂಕೋಲಾದ ಕನಸೆಗದ್ದೆಯ ಶ್ರೀ ನರಸಿಂಹದೇವರ 48ನೇ ಭಜನಾ ಉತ್ಸವದ ಪ್ರಯುಕ್ತ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಮಹಿಳೆಯರಿಗಾಗಿ ಅರಿಶಿನ ಕುಂಕುಮ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಗುರುವಾರ ನಡೆದ ಸಾಂಸ್ಕೃತಿಕ ಮನೋರಂಜನಾ ಕಾರ್ಯಕ್ರಮದಲ್ಲಿ ಮಕ್ಕಳು ಉತ್ಸಾಹದಿಂದ ಪಾಲ್ಗೊಂಡು ಪ್ರತಿಭಾ ಪ್ರದರ್ಶನವನ್ನ ನೀಡಿದ್ರು. ರಾಜ್ಯ ಮಟ್ಟದ ಸ್ಪರ್ಧೆಗೆ ಆಯ್ಕೆಯಾದ ಸ್ಥಳೀಯ ನೃತ್ಯಪಟು ತಮ್ಮ ವಿಶಿಷ್ಟ ಪ್ರದರ್ಶನವನ್ನ ನೀಡಿದ್ರು. ಶ್ರೀ ನರಸಿಂಹ ದೇವಸ್ಥಾನದಲ್ಲಿ ಮಹಿಳೆಯರಿಗಾಗಿ ಸಾಮೂಹಿಕ ಅರಿಶಿನ ಕುಂಕುಮ ಕಾರ್ಯಕ್ರಮ ನಡೆಯಿತು. ಸುಮಾರು 800 ಮಹಿಳೆಯರು ಈ ಸಂಪ್ರದಾಯದಲ್ಲಿ ಭಾಗವಹಿಸಿ ಶ್ರೀ ದೇವರ ಮುಡಿಗಂಧ ಪ್ರಸಾದವನ್ನ ಸ್ವೀಕರಿಸಿದರು. ಪುರಸಭೆಯ ಅಧ್ಯಕ್ಷೆ ಶಾಂತಲಾ ನಾಡಕರ್ಣಿ ಪ್ರತಿ ವರ್ಷದಂತೆ ಭಾಗವಹಿಸಿದ್ದರು. ವಾರಾಂತ್ಯದ ರಜೆ ಕಳೆಯಲು ಪ್ರವಾಸಿಗರು ಶನಿವಾರ ಮುಂಜಾನೆಯಿಂದ ಗೋಕರ್ಣಕ್ಕೆ ಆಗಮಿಸಿದ್ದು, ಮಧ್ಯಾಹ್ನದ ವೇಳೆ ಜನರ ಸಂಖ್ಯೆ ಹೆಚ್ಚಾಗಿ ಕಂಡುಬಂದಿದೆ. ಓಂ ಕುಡ್ಲೆ ಸೇರಿದಂತೆ ವಿವಿಧ ಕಡಲ ತೀರಗಳಲ್ಲಿ ಯುವ ಉದ್ಯೋಗಿಗಳು ಬಂದಿದ್ದು, ಈ ಹಿಂದಿನ ವಾರಕ್ಕಿಂತ ಅಧಿಕ ಸಂಖ್ಯೆಯಲ್ಲಿದ್ದಾರೆ. ಪ್ರಮುಖ ದೇವಾಲಯಗಳಲ್ಲಿ ಸಹ ಜನರು ಭೇಟಿ ನೀಡಿ ದರ್ಶನವನ್ನ ಪಡೆದು ತೆರಳುತ್ತಿದ್ದು, ಇಲ್ಲಿ ಭಕ್ತರ ಸಂಖ್ಯೆ ಕ್ಷೀಣಿಸಿದೆ. ಕೋವಿಡ್ ನಿಯಮದಲ್ಲಿ ಸಡಿಲಗೊಂಡು 1 ವಾರ ಕಳೆಯುತ್ತಿದ್ದು, ನಿಧಾನಗತಿಯಲ್ಲಿ ಪ್ರವಾಸೋದ್ಯಮ ಚಟುವಟಿಕೆ ಪ್ರಾರಂಭವಾಗುತ್ತಿರುವುದು ಗೋಚರಿಸುತ್ತಿದೆ. ಇನ್ನು ಇಲ್ಲಿ ಹಿತ್ತಲಮಕ್ಕಿ ಪೊಲೀಸ್ ಚೆಕ್ಪೋಸ್ಟ್ನಲ್ಲಿ ಮಹಾರಾಷ್ಟ್ರ, ಗೋವಾ, ಕೇರಳ ರಾಜ್ಯದಿಂದ ಬಂದವರಿಗೆ ಮಾತ್ರ ಕೋವಿಡ್ ಪರೀಕ್ಷೆ ವರದಿ ಕಡ್ಡಾಯಗೊಳಿಸಲಾಗಿದ್ದು, ಉಳಿದವರಿಗೆ ಮುಕ್ತವಾಗಿದೆ. ಮದುವೆಯ ಆತ್ಮೀಯ ಕರೆಯೋಲೆ. ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀಮತಿ ರೂಪಾಲಿ ಮತ್ತು ಶ್ರೀ ಸಂತೋಷ್ ನೀಲಕಂಠ ನಾಯ್ಕ್ ಕಾರವಾರ್ ಇವರ ಸುಪುತ್ರ ಶ್ರೀ ಪರಬತ್ ಎಸ್ ನಾಯ್ಕ್ ಮತ್ತು ಶ್ರೀಮತಿ ಧನಲಕ್ಷ್ಮಿ ಶ್ರೀ ರಮೇಶ್ ಎನ್ ಗೌಡ ಮೈಸೂರು ಇವರ ದ್ವಿತೀಯ ಪುತ್ರಿಯಾದ ಚೀಸೌ ರೇಖಾ ಆರ್ ಇವರ ವಿವಾಹ ಮಹೋತ್ಸವವನ್ನ ದಿನಾಂಕ 6 ಫೆಬ್ರವರಿ 2022 ರವಿವಾರದಂದು ಬೆಳಿಗ್ಗೆ 10:39ಕ್ಕೆ ಸಲ್ಲುವ ಶುಭ ಮೀನ ಲಗ್ನದಲ್ಲಿ ಕಾರವಾರದ ದೇವಳಮಕ್ಕಿ ನೀವಳಿಯಲ್ಲಿ ನಡೆಸಲು ಗುರು ಹಿರಿಯರು ನಿಶ್ಚಯಿಸಿರುವುದರಿಂದ ತಾವುಗಳು ಸಕುಟುಂಬ ಪರಿವಾರ ಸಮೇತರಾಗಿ ಆಗಮಿಸಿ ಆತಿಥ್ಯವನ್ನ ಸ್ವೀಕರಿಸಿ ವಧುವರರನ್ನ ಆಶೀರ್ವದಿಸಬೇಕೆಂದು ಕೋರುತ್ತೇವೆ. ತಮ್ಮ ಸುಖಾಗಮನವನ್ನ ಬಯಸುವವರು ಶ್ರೀಮತಿ ರೂಪಾಲಿ ಮತ್ತು ಶ್ರೀ ಸಂತೋಷ್ ನೀಲಕಂಠ ನಾಯ್ಕ್ ಕಾರವಾರ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ್. ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ. ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ. ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ. ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ. ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ.
ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.